one election. ಪ್ರಸ್ತುತ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಬಹು ಚರ್ಚೆಯಲ್ಲಿದೆ. ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುವ ಮಸೂದೆ ಇದಾಗಿದೆ. ಈ ವಿಧೇಯಕ ಜಾರಿಗೆ ಪರ ವಿರೋಧ ಮಾತುಗಳು ಜೋರಾಗಿದೆ. ಬಿಜೆಪಿಯ ಪ್ರಮುಖ ಕಾರ್ಯಸೂಚಿಗಳನ್ನು ಜಾರಿಗೆ ತರಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಲ್ಲೇ ಒಮ್ಮತದ ಅಭಿಪ್ರಾಯ ಮೂಡಿಲ್ಲ. ಕಳೆದ ತಿಂಗಳು ಕೇಂದ್ರ ಸರ್ಕಾರ ಈ ಮಸೂದೆಯನ್ನ ಮಂಡಿಸಿತ್ತು. ಆದರೆ ಅಂಗೀಕಾರಕ್ಕೆ ಬೇಕಾದ ಬಹುಮತ ಮಾತ್ರ ಸಿಗಲಿಲ್ಲ. ಇದರಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ವಿವಾದಿತ ವಿಧೇಯಕ ಆಗಿ ದೇಶದಲ್ಲೇ ಚರ್ಚೆಯನ್ನ ಹುಟ್ಟುಹಾಕಿದೆ. ದೇಶದ ಜನರ ತೆರಿಗೆ ಹಣವನ್ನ ರಾಜಕೀಯ ಪಕ್ಷಗಳು, ಜನನಾಯಕರು ಮನಸೋ ಇಚ್ಛೆ ಉಡಾಯಿಸ್ತಾ ಇದ್ದಾರೆ. ಯಾರಪ್ಪನ ದುಡ್ಡು ಅಂತ ಹೇಳಿ ಪೋಲನ್ನ ಮಾಡ್ತಿದ್ದಾರೆ ಇವರೆಲ್ಲ. ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆಯಂತಾಗಿ ಹೋಗಿದೆ ಪ್ರಸ್ತುತ ಈ ಒಂದು ಚುನಾವಣೆಯ ವ್ಯವಸ್ಥೆ. ಇನ್ನು ಮಸೂದೆಯ ಮೂಲಕ ಕೇಂದ್ರ ಸರ್ಕಾರವು ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಸಂಖ್ಯಾಬಲದ ಕೊರತೆಯಿಂದ ತನ್ನ ಕನಸನ್ನ ಸಾಕಾರಗೊಳಿಸೋದಕ್ಕೆ ಸಾಧ್ಯವಾಗಿಲ್ಲ. ನಿರೀಕ್ಷೆಯಂತೆ ಲೋಕಸಭೆಯಲ್ಲಿ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ತೃಣಮೂಲ ಕಾಂಗ್ರೆಸ್, ಡಿಎಂಕೆ, ಅಸಾದುದ್ದೀನ್ ಓವೈಸಿ, ಎಐಎಂಐಎಂ ಸೇರಿದಂತೆ ಸಣ್ಣ ಪಕ್ಷಗಳು ಕೂಡ ಬಿಲ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಬಿಜೆಪಿಯ ಇಬ್ಬರು ಮಿತ್ರ ಪಕ್ಷಗಳಾದ ಆಂಧ್ರದ ಆಡಳಿತಾರೂಢ ತೆಲುಗು ದೇಶಂ ಪಕ್ಷ ಹಾಗೂ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣ ಮಾತ್ರ ಮಸೂದೆಗೆ ಬೆಂಬಲ ವ್ಯಕ್ತಪಡಿಸಿದೆ. ಒಟ್ಟಾರೆಯಾಗಿ ಒಂದು ದೇಶ ಒಂದು ಚುನಾವಣೆ ಜಾರಿ ಹಿಂದೆ ನಂಬರ್ ಗೇಮ್ಗಳು ಶುರುವಾಗಿದೆ. ಸಾಧಾರಣವಾಗಿ ಚುನಾವಣೆಯ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ. ದೇಶದ ಸಾರ್ವತ್ರಿಕ ಚುನಾವಣೆಗೆ ಖರ್ಚಾಗುವಂತಹ ವೆಚ್ಚವನ್ನ ನೋಡಿದ್ರೆ ನೀವೇ ದಂಗಾಗಿ ಹೋಗ್ತೀರಾ. ಆಗಷ್ಟೇ ಮೋದಿಯವರ ಪರಿಕಲ್ಪನೆಯ ಒಂದು ದೇಶ ಒಂದು ಚುನಾವಣೆ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗತ್ತೆ. ಅಷ್ಟೇ ಅಲ್ಲ, ಜನಸಾಮಾನ್ಯರ ತೆರಿಗೆ ಹಣ ಉಳಿತಾಯವಾಗಿ ಸದ್ವಿನಿಯೋಗಗೊಳ್ತಾ ಇರೋದನ್ನ ಅರಿಯಬಹುದಾಗಿದೆ. ದೇಶದಲ್ಲಿ ನಡೆದ ಮೊದಲ ಚುನಾವಣೆಯಿಂದ ಇಲ್ಲಿಯವರೆಗೆ ಚುನಾವಣೆಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. 1951-52ರಲ್ಲಿ ದೇಶದಲ್ಲಿ ಮೊದಲ ಲೋಕಸಭೆ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ 10.5 ಕೋಟಿ ರೂಪಾಯಿ ಖರ್ಚಾಗಿತ್ತು. ಆದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಈ ವೆಚ್ಚ 387.3 ಕೋಟಿ ರೂಪಾಯಿಗೆ ತಲುಪಿತ್ತು. ಅಂದರೆ 63 ವರ್ಷಗಳಲ್ಲಿ ಚುನಾವಣಾ ವೆಚ್ಚದಲ್ಲಿ ಶೇಕಡ 36.857ರಷ್ಟು ಹೆಚ್ಚಳ ದಾಖಲಾಗಿದೆ. ಇದೇ ವೇಳೆ ಮತದಾರರ ಸಂಖ್ಯೆ 17.32 ಕೋಟಿಯಿಂದ 91.2 ಕೋಟಿಗೆ ಏರಿಕೆಯಾಗಿತ್ತು. ಅಲ್ಲದೆ 2009 ಮತ್ತು 2014ರ ನಡುವಿನ ಚುನಾವಣೆ ವೆಚ್ಚ ಕೂಡ 3 ಪಟ್ಟು ಹೆಚ್ಚಾಗಿದೆ. 2009ರ ಲೋಕಸಭಾ ಚುನಾವಣೆಯಲ್ಲಿ 1114.4 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಚುನಾವಣಾ ಆಯೋಗದ ಪ್ರಕಾರ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ 92 ಕೋಟಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಖರ್ಚಾಗಿದೆ ಅನ್ನುವಂಥ ಮಾಹಿತಿಯನ್ನ ಚುನಾವಣಾ ಆಯೋಗ ಬಹಿರಂಗಪಡಿಸಿಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2024ರ ಮಧ್ಯಂತರ ಬಜೆಟ್ನಲ್ಲಿ ಚುನಾವಣಾ ವೆಚ್ಚವಾಗಿ 2442.85 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಲೋಕಸಭಾ ಚುನಾವಣೆಯನ್ನ ನಡೆಸೋದಕ್ಕೆ 1000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಅಲ್ಲದೆ ಮತದಾರರ ಗುರುತಿನ ಚೀಟಿ ಹಂಚಿಕೆಗಾಗಿ 404.81 ಕೋಟಿ ಮೀಸಲಿಡಲಾಗಿದೆ. ಅಲ್ಲದೆ ಇವಿಎಂಗೆ ಬಜೆಟ್ನಲ್ಲಿ 34.84 ಕೋಟಿ ರೂಪಾಯಿಗಳಷ್ಟು ನಿಗದಿಪಡಿಸಲಾಗಿದೆ. ಒಟ್ಟಾರೆಯಾಗಿ 2024ರ ಲೋಕಸಭಾ ಚುನಾವಣೆಗೆ 2040 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಹಬ್ಬದ ಸಂಭ್ರಮಾಚರಣೆ ತುಟ್ಟಿಯಾಗ್ತಾ ಇದ್ದು, ಕೇಂದ್ರ ಸರ್ಕಾರದ ಅಧಿಕೃತ ವೆಚ್ಚದ ಹೊರತು 2024ರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಪರಿಣಿತರ ಲೆಕ್ಕಾಚಾರದಂತೆ 70,000 ಕೋಟಿ ರೂಪಾಯಿಗಳಿಗೂ ಅಧಿಕ ಅನಧಿಕೃತ ಖರ್ಚಿನ ಅಂದಾಜಾಗಿದೆ. ಲೋಕಸಭಾ ಚುನಾವಣಾ ವೆಚ್ಚವನ್ನ ಕೇಂದ್ರ ಸರ್ಕಾರ ಮತ್ತು ವಿಧಾನಸಭಾ ಚುನಾವಣೆ ವೆಚ್ಚವನ್ನ ಆಯಾ ರಾಜ್ಯ ಸರ್ಕಾರಗಳು ಭರಿಸುತ್ತೆ. ಲೋಕಸಭಾ ಚುನಾವಣೆ ಜತೆಯಾದರೆ ಕೇಂದ್ರ ಮತ್ತು ರಾಜ್ಯ ತಲಾ 50%ನಷ್ಟು ಪಾಲುದಾರರಾಗ್ತಾರೆ. ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ಅನಧಿಕೃತ ಖರ್ಚು 10 ಪಟ್ಟಿದ್ದರೂ ಕೂಡ ಲೆಕ್ಕಕ್ಕೆ ಸಿಗೋದಿಲ್ಲ. ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ 2024ರ ಲೋಕಸಭಾ ಚುನಾವಣೆಗೆ ಸಣ್ಣ ರಾಜ್ಯದಲ್ಲಿ ಗರಿಷ್ಠ 75 ಲಕ್ಷ ರೂಪಾಯಿ, ದೊಡ್ಡ ರಾಜ್ಯದಲ್ಲಿ ಗರಿಷ್ಠ 95 ಲಕ್ಷ ರೂಪಾಯಿ ಖರ್ಚು ಮಾಡಬಹುದು. ರಾಜಕೀಯ ಪಕ್ಷಗಳು ಎಷ್ಟು ಬೇಕಿದ್ದರೂ ಖರ್ಚನ್ನ ಮಾಡಬಹುದು. ಅಭ್ಯರ್ಥಿಗಳಿರುವಂತಹ ಖರ್ಚಿನ ಮಿತಿ ಪಕ್ಷಗಳಿಗೆ ಇಲ್ಲ. 2019ರಲ್ಲಿ ಚುನಾವಣೆಗಾಗಿ ಬಿಜೆಪಿ ಅಂದಾಜು 1,264.33 ಕೋಟಿ ರೂಪಾಯಿಗಳಷ್ಟು ವ್ಯಯಿಸಿದರೆ ಕಾಂಗ್ರೆಸ್ ಅಂದಾಜು 820.89 ಕೋಟಿ ವ್ಯಯಿಸಿದೆ. ದೇಶದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆ 5 ವರ್ಷದಲ್ಲಿ ಒಂದೊಂದು ರಾಜ್ಯಗಳಲ್ಲೂ ಕೂಡ ಒಂದೊಂದು ಅವಧಿಯಲ್ಲಿ ಚುನಾವಣೆ ನಡೆಯುತ್ತೆ.
ಮತದಾರರ ಮೇಲೆ ಸುಳ್ಳು ಭರವಸೆಗಳ ಆಮಿಷವನ್ನ ಒಡ್ಡಿ ಚುನಾವಣೆಯನ್ನ ನಡೆಸಿ ಅಧಿಕಾರದ ಕಸರತ್ತನ್ನ ನಡೆಸ್ತಾ ಇದೆ. ಸಾಲದ್ದಕ್ಕೆ ರಾಜಕೀಯ ಪಲ್ಲಟಗಳಿಂದ ಎದುರಾಗುವಂತಹ ಉಪಚುನಾವಣೆಗಳಿಂದಲೂ ಕೂಡ ದೇಶದ ರಾಜ್ಯದ ಬೊಕ್ಕಸಕ್ಕೆ ಗುರುತರವಾದ ಪೆಟ್ಟು ಬೀಳಲಿದೆ. ಇವೆಲ್ಲಕ್ಕೂ ಕೂಡ ರಾಮಬಾಣ ಅಂತ ಹೇಳಿದ್ರೆ ಒಂದು ದೇಶ ಒಂದು ಚುನಾವಣೆ ಮಾತ್ರ. ಚುನಾವಣೆಗಳು ಆಗಿಂದಾಗೆ ಬರುತ್ತಲೇ ಇದ್ರೆ ರಾಜಕಾರಣಿಗಳಿಗೆ ಹಾಗೂ ತಮ್ಮ ಕಾರ್ಯಕರ್ತರಿಗೆ ಬಂಪರ್ ಇರುತ್ತೆ. ಹಾಗೆಯೇ ಸಂಬಂಧಪಟ್ಟಿರುವಂತಹ ಕ್ಷೇತ್ರ, ರಾಜ್ಯ ಹಾಗೂ ದೇಶದಲ್ಲಿ ಚುನಾವಣೆಯ ಆಯೋಗ ಚುನಾವಣೆಯನ್ನ ನಿಗದಿಪಡಿಸಿದ ಮೇಲೆ ಆಯಾ ತಾಲೂಕು, ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸರ್ಕಾರದ ಯಂತ್ರಗಳು ಮೊಟಕುಗೊಳ್ಳುತ್ತೆ. ಈ ಒಂದು ತಿಂಗಳು ಅಥವಾ 3 ತಿಂಗಳ ಚುನಾವಣೆ ಅವಧಿಯಲ್ಲಿ ಸಂಬಂಧಪಟ್ಟಿರುವಂತಹ ಚುನಾವಣೆಗೆ ನಿಯೋಜನೆ ಆಗುವಂತಹ ಅಧಿಕಾರಿಗಳಿಗೂ ಕೂಡ ತಮ್ಮ ಕ್ಷೇತ್ರದ ಕೆಲಸಗಳು ಎಲ್ಲವೂ ಕೂಡ ಮೊಟಕುಗೊಳ್ಳುತ್ತೆ. ಅದು ಮಾತ್ರವಲ್ಲದೆ ರಾಜ್ಯ ಹಾಗೂ ದೇಶದ ಚುಕ್ಕಾಣಿಗಳನ್ನ ಬೇರೆ ಬೇರೆ ಪಕ್ಷದವರು ಅಂದ್ರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಒಮ್ಮತವಿಲ್ಲದೆ ಕ್ಷೇತ್ರದ ಮತದಾರರು ಹಾಗೂ ಕ್ಷೇತ್ರಕ್ಕೆ ಭಾರಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ಕ್ಷೇತ್ರದ ಶಾಸಕರಾದ ಶ್ರೀ ಚೆಲುವರಾಯಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಿದವರಿಗೆ ಮಾತ್ರ ಕೆಲಸವನ್ನ ಮಾಡ್ತೇನೆ ಅನ್ನುವಂತಹ ಸುದ್ದಿ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು. ಇಂತಹ ಘಟನೆಗಳು ನಮ್ಮ ದೇಶದ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿದ್ದು ಅಂದಾಜು ನಮ್ಮ ದೇಶದ 800 ಜಿಲ್ಲೆಗಳಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇಂತಹ ರಾಜಕಾರಣಿಗಳು ಕಾಣಿಸಿಕೊಳ್ತಾರೆ. ನಮ್ಮ BNN ಮಾಧ್ಯಮದ ಸಂಶೋಧನೆ ಹಾಗೂ ಜನರ ಅಭಿಪ್ರಾಯವನ್ನ ಕೇಳಿದಾಗ ಒಂದು ದೇಶ ಒಂದು ಚುನಾವಣೆಯ ಮಾದರಿಯನ್ನ ಒಪ್ಪಿರ್ತಾರೆ. ಈ ಸುದ್ದಿಯು BNN ಡಿಜಿಟಲ್ ಮಾಧ್ಯಮ ತಂಡದ ವತಿಯಿಂದ ನಮ್ಮ ವೀಕ್ಷಕರಿಗಾಗಿ ಮಾಡಿರ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಮಾಧ್ಯಮದ ಜೊತೆಗೆ ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಬಹುದು.